ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬೆಳಿಗ್ಗೆ ಒಂದು ಪ್ರೋಮೋ ಬಂದಿತ್ತು. ಆ ಪ್ರೋಮೋದಲ್ಲಿ ಏನಿತ್ತು ಅಂದರೆ ಕೆಲವೊಂದು ಕಿತ್ತಾಟಗಳಾಗಿರ್ಬೋದು, ಮತ್ತು ಗಿಲ್ಲಿ ಮತ್ತು ಕಾವ್ಯ ನಡುವೆ ಒಂದು ಸ್ನೇಹ ಸಂಬಂಧವನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಮನೆಯವರ ವಿರುದ್ಧವಾಗಿ ಇವರಿಬ್ಬರು ಸ್ನೇಹ ಸಂಬಂಧವನ್ನು ಮುಂದುವರಿಸ್ತಾರ ಅಥವಾ ಗಿಲ್ಲಿನ ಕಾವ್ಯ ಬಿಟ್ಟು ಕೊಡ್ತಾರ ಅನ್ನೋ ಮಾತಿದೆ. ಯಾಕಂದರೆ ಈ ಹಿಂದೆ ಎಷ್ಟೋ ಬಾರಿ ಅಷ್ಟೇ ಆಗಿದೆ. ಅಂದರೆ ಗಿಲ್ಲಿ ಅವರು ಕಾವ್ಯ ವಿರುದ್ಧ ಹೋಗಿರೋದಾಗಿರ್ಬೋದು ಅಥವಾ ಕಾವ್ಯ ಅವರು ಗಿಲ್ಲಿ ವಿರುದ್ಧ ಹೋಗಿರ್ಬೋದು. ಅಂದರೆ ನಾಮಿನೇಷನಲ್ಲಿ ಮಾತ್ರ ಆಗಿದೆ ಈ ಒಂದು ಚಟಪಟಿಗಳು. ಆದರೆ ಈಗ ಮನೆಯಲ್ಲಿ ಮತ್ತೆ ಅವರಿಬ್ರು ಒಂದಾಗಿದ್ದಾರೆ. ಈಗ ಎಷ್ಟೋ ಮೊನ್ನೆಲಾದ ಒಂದು ಗಲಾಟೆ ಏನಿದೆ ಅವರಿಬ್ರು ನಡುವೆ ಏನೆಲ್ಲ ಗಲಾಟೆ ಆಗಿದೆ ಅದರ ವಿರುದ್ಧ ಇದಾಗ್ತಿದೆ ಅಂತಾನೆ ಹೇಳ್ಬೋದು. ಈಗ ಇಬ್ರು ಕೂಡ ಒಳ್ಳೆ ಚೆನ್ನಾಗಿ ಮಾತಾಡೋದಾಗಿರ್ಬೋದು, ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಈಗ ಸಿಕ್ಕಾಪಟ್ಟೆ ಮಾಡ್ತಿದ್ದಾರೆ. ಅದೇ ಕಾರಣಕ್ಕಷ್ಟು ನಿನ್ನೆ ನಾಮಿನೇಷನ್ ಬಿಸಿಯಲ್ಲೂ ಕೂಡ ಅಷ್ಟೇ ಕೆಲವೊಂದಿಷ್ಟು ಹೆಸರುಗಳು ನಾಮಿನೇಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ವೈಯಕ್ತಿಕವಾಗಿ ಅವರು ತಗೊಳ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ನನಗೂ ಹಾಗೆ ಅನಿಸ್ತು. ಯಾಕಂದ್ರೆ ತುಂಬಾ ಪರ್ಸನಲಿ ಒಬ್ಬರನ್ನ ಟಾರ್ಗೆಟ್ ಮಾಡೋಕೆ ಅಂತಾನೆ ಒಂದು ನಾಮಿನೇಷನ್ ಅನ್ನ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಿನ್ನೆ ನೋಡಿದಾಗ ಗಿಲ್ಲಿ ಅವರು ಒಂದು ತಮಾಷೆಗೆ ಕಾವ್ಯ ಅವರು ಗಿಲ್ಲಿ ಅವರನ್ನ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಸಪೋರ್ಟ್ ತರ ಅಂದ್ರೆ ಬೆನ್ನಿಗೆ ಚುಚ್ಚೋ ತರ ಒಂದು ಮಾಡ್ತಾರೆ. ಆದ್ರೆ ಅದು ನಿಜವಾಗಿರಲ್ಲ. ಕಾವ್ಯ ಅವರ ಇಂಟೆನ್ಷನ್ ಬೇರೆ ಇರುತ್ತೆ. ಹಾಗಾಗಿ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಒಂದು ಕ್ಯೂಟ್ ಮೂಮೆಂಟ್ ಇದೆ, ಅದು ಸಾಕಷ್ಟು ಹೊರಗಡೆ ಈಗಲೂ ಕೂಡ ಒಂದು ಟ್ರೆಂಡಿಂಗ್ ನಡೀತಾ ಇದೆ. ಇನ್ನು ಈ ವಿಚಾರದಲ್ಲಿ ನೋಡೋದಾದ್ರೆ ಕೆಲವೊಂದು ನಾಮಿನೇಷನ್ ಅಲ್ಲಿ ತಗೊಳ್ಳುವಂತ ಹೆಸರು ಏನಿದೆ ಅದು ಬೇಕಂತಾನೆ ತಗೊಳ್ಳೋ ರೀತಿ ಇದೆ. ಈಗ ರಕ್ಷಿತ್ ಅವ್ರ ನಿನ್ನೆ ಕಾವ್ಯ ಅವ್ರ ಹೆಸರು ತಗೊಳ್ಳೋಕೆ ರೀಸನ್ ಇರಲಿಲ್ಲ, ಬೇರೆ ಒಂದು ಸುಮ್ಮನೆ ರೀಸನ್ ಕೊಡ್ಬೇಕಲ್ಲ. ಅಂದ್ರೆ ಕಾವ್ಯ ಅವರು ರಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ ರಕ್ಷಿತ್ ಅವರು ಮತ್ತೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅಲ್ಲಿ ರೀಸನ್ ಎಲ್ಲೂ ಕಂಡು ಬಂದಿಲ್ಲ. ಹೀಗೆ ಸಾಕಷ್ಟು ವಿಚಾರಗಳು. ಈಗ ನಾಮಿನೇಷನ್ಗೆ ಕೆಲವೊಂದು ಕಾರಣಗಳೇ ಸರಿಯಾಗಿ ಕೊಡಲ್ಲ. ಆಗಿದ್ದಲ್ಲಿ ಈಗ ಮತ್ತೊಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಜೋಡಿ ಟಾಸ್ಕ್ ಅಂತ ಒಂದು ಟ್ವಿಸ್ಟ್ ಇದೆ. ಈಗ ಮನೆಯಲ್ಲಿ ಜೋಡಿ ಟಾಸ್ಕ್ ಆಗಿ ಯಾರು ಮುಂದುವರಿತಾರೆ ಅನ್ನೋದು ಈ ಒಂದು ಅಂದ್ರೆ ಈ ವೀಕ್ ಫುಲ್ ಜೋಡಿ ಟಾಸ್ಕ್ ಆಗಿರ್ತದ ಅಥವಾ ಈ ಒಂದು ಇವತ್ತಿನ ಸಂಚಿಕೆಯಲ್ಲಿ ಮಾತ್ರ ಜೋಡಿ ಟಾಸ್ಕ್ ಆಗಿ ಅವ್ರು ಆಟ ಆಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗಿಲ್ಲ. ಆದ್ರೆ ಜೋಡಿ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಅವರವರ ಜೋಡಿಯನ್ನು ಆಯ್ಕೆ ಮಾಡೋದಿರುತ್ತೆ. ಹಾಗಾಗಿ ರಜತ್ ಅವರು ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ನಿಂತಿರ್ತಾರೆ. ಆಗ ಮಹಿಳಾ ಸದಸ್ಯರಿಗೆ ಯಾರು ರಜತ್ ಅವರು ಸೂಟೇಬಲ್, ಅವ್ರು ಚೆನ್ನಾಗಿ ಆಡ್ತಾರೆ, ನಮ್ಗೆ ಆ ಜೋಡಿಯಾಗಿ ಬೇಕು ಅಂತ ಅಂದ್ರೆ ಅವರು ಬೇಕು ಅನ್ನೋ ಒಂದು ಬೋರ್ಡ್ ಅನ್ನ ಹಿಡ್ಕೋಬೇಕು. ಇದ್ರ ಮೇಲೆ ರಜತ್ ಅವರು ಸೆಲೆಕ್ಟ್ ಮಾಡ್ತಾರೆ, ಅಂದ್ರೆ ಯಾರ ಜೊತೆ ಹೋಗ್ಬೇಕು ಆ ತರ ಒಂದು ಟಾಸ್ಕ್ ಅನ್ನ ಇಟ್ಟಿರ್ತಾರೆ. ಅದರಲ್ಲಿ ರಜತ್ ಅವರು ಮೇ ಬಿ ಚೈತ್ರ ಅವ್ರನ್ನ ಚೂಸ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಅವರಿಬ್ರು ಮಾತಾಡ್ಕೊಂಡು ಬರೋದ ಒಂದು ಕ್ಲಿಪ್ ಏನು ಇದು ಪ್ರೋಮೋದಲ್ಲಿ ಕಾಣುತ್ತೆ. ಇವರಿಬ್ರ ಜೋಡಿ ಆದ್ರೆ ಹೇಗಿರುತ್ತೆ ಅನ್ನೋದೊಂದು ಥಿಂಕ್ ಆಗಿದೆ. ಯಾಕಂದ್ರೆ ಬರೀ ಒಂದು ಕಿತ್ತಾಟ ಜೋಡಿ ಅಂತ ಹೇಳ್ಬೇಕು. ಲಾಸ್ಟ್ ವೀಕ್ ಅಲ್ಲಿ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಬರೀ ಕಿತ್ತಾಟ ಜೋಡಿಗಳೇ ಇವರು. ಹಾಗಾಗಿ ಈ ಬಿಗ್ ಬಾಸ್ ಅಲ್ಲಿ ಅಂದ್ರೆ 12th ಸೀಸನ್ ಬಿಗ್ ಬಾಸ್ ಅಲ್ಲಿ ಇವರಿಬ್ರು ಆಟ ಹೇಗಿರುತ್ತೆ ಅಂದ್ರೆ ಜೋಡಿಯಾಗಿ ಚೆನ್ನಾಗಿರ್ತಾರ, ಇಲ್ಲೂ ಕಿತ್ತಾಡ್ತಾರ. ಆದ್ಮೇಲೆ ಈಗಂತೂ ಜೋಡಿ ಆಗಿದ್ದಾರೆ ಇಬ್ರು ಕೂಡ. ಈ ಜೋಡಿಯಲ್ಲಿ ಯಾವ ತರ ಆಟ ಆಡ್ತಾರೆ ಅಂದ್ರೆ ಚೈತ್ರ ಅವರು ತುಂಬಾ ವೀಕ್ ಅಂತ ಪೋಟ್ರೆ ಆಗಿದ್ರು. ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂತ, ಏನು ಆಟ ಆಡೋಕೆ ಬರಲ್ಲ. ಒಂದು ಬಾಲ್ ಟಾಸ್ಕ್ ಇತ್ತು, ಅದರಲ್ಲಿ ತುಂಬಾ ವೀಕ್ ಆಗಿ ಆಟ ಆಡಿದ್ರು. ಅಂದ್ರೆ ತುಂಬಾ ಅವರ ಆಟ ಹೇಗಿತ್ತು ಅಂದ್ರೆ ಆ ಇಡೀ ಟೀಮ್ ಒಂದು ಸೋಲೋದಿಕ್ಕೆ ಅವರೇ ಕಾರಣ ಆಗಿದ್ರು. ಹಾಗಾಗಿ ರಜತ್ ಅವರು ಯಾಕೆ ಚೈತ್ರನ ಆಯ್ಕೆ ಮಾಡ್ಕೊಂಡ್ರು, ಎಲ್ಲೋ ಒಂದು ಕಂಫರ್ಟ್ ಝೋನ್ ಇರಬೇಕು. ಈ ಸೀಸನ್ ಅಲ್ಲಿ ಇರುವ ಸ್ಪರ್ಧಿಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿ ಚೈತ್ರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೇಕು. ಇನ್ನು ನೋಡಿದಾಗ ಇಲ್ಲಿ ರಾಶಿಕಾ ಮತ್ತೆ ಕಾವ್ಯನ್ಗೆ ಜಟಾಪಟಿ ಆಗುತ್ತೆ. ಈಗ ಬೆಳಿಗ್ಗೆ ಬಂದ ಪ್ರೋಮೋದಲ್ಲೂ ನೋಡಿದಾಗೆ ಈ ಒಂದು ನಾಮಿನೇಷನ್ ಗಿಲ್ಲಿ 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 ಅನ್ನೋ ಒಂದು ಹೆಸರು ಏನಿದೆ ಅದು ಇಬ್ಬರಲ್ಲೂ ಕಾಡ್ತಿದೆ. ಯಾಕಂದ್ರೆ ರಾಶಿಕಾ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ನೀನ್ ಗಿಲ್ಲಿಗೆ ಮಾತ್ರ ಸ್ಟ್ಯಾಂಡ್ ತಗೊಳ್ಳೋದು, ಗಿಲ್ಲಿಯ ಜೊತೆ ಮಾತ್ರ ಮಾತಾಡೋದು, ಈ ತರ ಮಾತುಗಳನ್ನ ಆಡ್ತಾರೆ. ಆದ್ರೆ ಕಾವ್ಯ ಅವರು ಆ ತರ ಮಾಡ್ಲೇ ಇಲ್ಲ. ಯಾಕಂದ್ರೆ ಗಿಲ್ಲಿಗೆ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ಳಿದ್ದಾರೆ, ಗಿಲ್ಲಿಗೆ ಎಲ್ಲಿ ಬೈಬೇಕು ಅಲ್ಲಿ ಬೈದಿದ್ದಾರೆ. ಆಮೇಲೆ ಗಿಲ್ಲಿಗೆ ಸಾಕಷ್ಟು ಸಲ ಬುದ್ಧಿ ಮಾತುಗಳನ್ನ ಹೇಳಿದ್ದಾರೆ. ಯಾವತ್ತೂ ಕೂಡ ಗಿಲ್ಲಿ ನೀನ್ ಸರಿ ಅಂತ ಯಾವತ್ತೂ ಹೇಳಿಲ್ಲ ಕಾವ್ಯ ಅವರು. ಆದ್ರೆ ರಾಶಿಕಾ ಅವ್ರಿಗೆ ಏನೋ ಒಂದು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ಬೇಕಲ್ಲ ಅನ್ನೋ ಒಂದು ರೀಸನ್ಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಪ್ರತಿ ಸಲ ನಾಮಿನೇಟ್ ಮಾಡುವಾಗ್ಲೂ ಅಷ್ಟೇ ನೀನ್ ಗಿಲ್ಲಿ ಜೊತೆನೆ ಇರ್ತೀಯ ಆ ತರ ಮಾತುಗಳಾಡ್ತಾರೆ. ಇದರಿಂದ ಕಾವ್ಯ ಅವ್ರ ಆಟಕ್ಕೆಲ್ಲ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಮನೆ ಸ್ಪರ್ಧಿಗಳು ಅಶ್ವಿನಿ ಸೇರಿದಂತೆ ಮನೆಯವರೆಲ್ಲರೂ ಕೂಡ ಅಷ್ಟೇ ನೀನ್ ಗಿಲ್ಲಿ ಜೊತೆನೆ ಸೀಮಿತ, ಗಿಲ್ಲಿ ಜೊತೆ ನೀನ್ ಆಟ ಆಡ್ತೀಯ ಆ ತರ ಒಂದು ಮಾತುಗಳನ್ನ ಆಡ್ತಾರೆ. ಅದೆಲ್ಲೋ ಕಾವ್ಯ ಅವ್ರ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಇವತ್ತು ಕೂಡ ಅಷ್ಟೇ ರಾಶಿಕಾ ಅವ್ರು ನಾಮಿನೇಟ್ ಮಾಡ್ಬೇಕಾದ್ರೂ ಅಷ್ಟೇ ಕಾವ್ಯ ಅವ್ರಿಗೆ ನೀನ್ ಗಿಲ್ಲಿಗೆ ಮಾತ್ರ ಸ್ಟ್ಯಾಂಡ್ ತಗೊಳ್ಳೋದು, ಬೇರೆ ಯಾರಿಗೂ ಸ್ಟ್ಯಾಂಡ್ ತಗೊಳ್ಳಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಅಲ್ಲಿ ಇಬ್ಬರ ನಡುವೆ ಜಗಳಗಳಾಗುತ್ತೆ. ಆಗ ಗಿಲ್ಲಿ ಅವ್ರ ನಡುವೆ ಬಂದು ನನ್ನನ್ನು ಯಾಕೆ ಮಧ್ಯದಲ್ಲಿ ಇಳಿತೀರಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಈಗ ರಾಶಿಕಾ ಅವರ ಒಂದು ಆಟ ನೋಡಿದಾಗ ರಾಶಿಕಾ ಅವರು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಮಾತಲ್ಲೂ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾಮಿನೇಟ್ ಮಾಡ್ಬೇಕು ಅಥವಾ ಇನ್ನೊಬ್ಬರ ಬಗ್ಗೆ ಏನಾದ್ರು ಒಂದು ಒಪಿನಿಯನ್ ಹೇಳ್ಬೇಕು ಅಂದಾಗ ಎಲ್ಲೋ ಅವರು ಹಿಂದೆ ಉಳಿತಾರೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ರೀಸನ್ ಕೊಡಕ್ ಬರಲ್ಲ. ಯಾರೋ ತಮ್ಗೆ ಏನಾದ್ರು ಹೇಳಿದ್ರೆ ಅದನ್ನ ತಿರ್ಗಿಸಿ ಇನ್ನೊಬ್ರಿಗೆ ಹೇಳೋ ರೀತಿ ರಾಶಿಕಾ ಅವ್ರು ಆಟ ಆಡ್ತಿದ್ದಾರೆ. ಹಾಗಾಗಿ ಈ ತರ ಆಟ
ಮಾಡ್ಕೊಂಡು ಬಂದರೆ ಬಿಗ್ ಬಾಸಲ್ಲಿ ಕಂಟಿನ್ಯೂ ಆಗೋಕ್ಕೆ ತುಂಬ ಕಷ್ಟ ಇದೆ. ಇನ್ನು ಇವತ್ತಿನ ನಾಮಿನೇಷನ್ನಲ್ಲೂ ಕೂಡ ಅಷ್ಟೇ, ಅಂದರೆ ನಾಮಿನೇಟ್ ಮಾಡಬೇಕಾದ್ರೂ ಅಷ್ಟೇ ಕಾವ್ಯವ್ರಿಗೆ ಕೊಟ್ಟ ರೀಸನ್ ಯಾಕೋ ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನು ಈ ಆಟದಲ್ಲಿ ಇನ್ನು ಏನೆಲ್ಲ ಕಾರಣ ಕೊಡ್ತಾರೆ, ಜಸ್ಟ್ ಪ್ರೊಮೋದಲ್ಲಿ ಒಂದೊಂದು ಕ್ಲಿಪ್ ಮಾತ್ರ ತೋರಿಸಿದ್ದು, ಇನ್ನು ಕಾರಣ ಏನಿರುತ್ತೆ ಅನ್ನೋದು ನಾವು ಬಿಗ್ ಬಾಸ್ ಇವತ್ತಿನ ಎಪಿಸೋಡನ್ನು ನೋಡಬೇಕು. ಇನ್ನು ಜೋಡಿ ಟಾಸ್ಕ್ ಅಂತ ಬಂದಾಗ ಅದರಲ್ಲೂ ಕೂಡ ಅಷ್ಟೇ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇದು ಗಿಲ್ಲಿ ಅವರಿಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಯಾವಾಗಲೂ ಕಾವು ಕಾವು ಅಂತ ಇರ್ತಿದ್ದ ಗಿಲ್ಲಿ ಅವರಿಗೆ ಈಗ ಕಾವ್ಯ ಅವರಿಗೆ ಗಿಲ್ಲಿಯನ್ನ ಪಾರ್ಟ್ನರ್ ಆಗಿ ಚೂಸ್ ಮಾಡಿದ್ದಾರೆ, ಅಂದರೆ ಟಾಸ್ಕಲ್ಲಿ ಪಾರ್ಟ್ನರ್ ಆಗಿ ಚೂಸ್ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿ ಅವರಿಗೆ ತುಂಬ ಖುಷಿಯಾಗಿದೆ. ಅಲ್ಲಿ ಡ್ಯಾನ್ಸ್ ಮಾಡೋದು ನೋಡಿರ್ಬೋದು, ಆ ಒಂದು ಪ್ರೋಮೋದಲ್ಲಿ ಕಾಣಿಸುತ್ತೆ. ಇನ್ನು ರಾಶಿಕಾ ಅವರು ಸೂರಜ್ ಅವ್ರು ಬಂದಾಗ ಸೂರಜ್ ಅವ್ರಿಗೆ ಬೇಕು ಅನ್ನೋ ಒಂದು ಬೋರ್ಡನ್ನು ಹಿಡಿತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ನಾನು ಬೇರೆಯವ್ರು ಬಂದಾಗ ಸುಮ್ಮನೆ ಬೇಕು ಬೇಕು ಅಂತ ಇಟ್ಕೊಂಡಿಲ್ಲ, ನಂಗೆ ಬೇಡ ಅಂತಲೇ ಇಟ್ಕೊಂಡಿದ್ದೆ, ಯಾಕಂದರೆ ನನಗೆ ನೀನು ನನ್ನನ್ನು ಕರಿಬೇಕು ಅಂತ ಒಂದು ಮನಸ್ಸಲ್ಲಿತ್ತು ಅಂತ ಹೇಳ್ತಾರೆ. ಹಾಗಾದರೆ ರಾಶಿಕಾ ಅವರು ಸ್ಟಾರ್ಟಿಂಗಿಂದನೂ ಸೂರಜ್ ಅಂತ ಫಿಕ್ಸ್ ಆಗಿದ್ರು. ಒಂದು ವೇಳೆ ಸೂರಜ್ ಅವರು ರಾಶಿಕಾ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಏನಾಗ್ತಿತ್ತು, ಸೂರಜ್ ಅವರು ಕೂಡ ಅಷ್ಟೇ ಕಾವ್ಯ ಅವ್ರು ಬೇಕು ಅಂತ ಹೇಳಿದಾಗ ಕಾವ್ಯ ಅವ್ರನ್ನ ಚೂಸ್ ಮಾಡಿಲ್ಲ ಅನಿಸುತ್ತೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟನ್ನು ರಾಶಿಕಾ ಅವ್ರು ಹೇಳ್ತಾರೆ. ಇನ್ನು ಅವರಿಬ್ಬರು ಕನ್ವರ್ಸೇಷನ್ ಏನಾಗುತ್ತೆ ಅಂದರೆ, ನಾಳೆ ಟಾಸ್ಕ್ನಲ್ಲಿ ಅವರಿಬ್ಬರನ್ನ ಅಂದರೆ ಗಿಲ್ಲಿ ಕಾವ್ಯವನ್ನು ಸೋಲಿಸಿ ಅವರನ್ನು ಗೇಮಿಂದ ಆಚೆ ಇಡಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ. ಹಾಗಾದರೆ ಇವರು ತುಂಬ ರಿವೆಂಜ್ ತಗೊಳ್ತಿದ್ದಾರೆ ಅನಿಸುತ್ತೆ, ಒಂದು ಟಾಸ್ಕ್ ವಿಷಯದಲ್ಲಿ ಪರ್ಸ್ನಲಿ ಗಿಲ್ಲಿ ಮತ್ತು ಕಾವ್ಯ ವಿರುದ್ಧ ರಿವೆಂಜ್ ತಗೊಳ್ತಿದ್ದಾರೆ ಅಂತ ಅನಿಸುತ್ತೆ ರಾಶಿಕಾ ಅವರು. ಹಾಗಾದರೆ ಇವರು ಆಟದಲ್ಲಿ ಯಾವ ಥರ ಆಡ್ತಾರೆ ಅಂದರೆ, ಗಿಲ್ಲಿ ಕಾವ್ಯವನ್ನು ಸೋಲಿಸ್ತಾರ, ಯಾವ ಥರ ಆಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ನಾವು ನೋಡಬೇಕು. ಇನ್ನು ಟಾಸ್ಕ್ ಅಂತ ಬಂದಾಗ ರಾಶಿಕಾನು ಸ್ಟ್ರಾಂಗ್ ಇದ್ದಾರೆ ಮತ್ತು ಸೂರಜ್ ಅವರು ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ವೀಕ್ ಆಗಿರೋದು ಕಾವ್ಯ, ಯಾಕಂದರೆ ಕಾವ್ಯ ಫಸ್ಟಿಂದ ಯಾವುದೇ ಟಾಸ್ಕಲ್ಲಿ ಆಟ ಆಡ್ಕೊಂಡು ಬಂದರೂ ಕೂಡ ಗೆದ್ದಿಲ್ಲ ಇಲ್ಲಿ ತನಕ. ಹಾಗಾಗಿ ಗಿಲ್ಲಿ ಅವರು ಒಂದು 2-3 ಆಟದಲ್ಲಿ ಗೆದ್ದಿರ್ಬೋದು, ಆದರೆ ಫಿಸಿಕಲಿ ಗಿಲ್ಲಿ ಅವರು ಕೂಡ ಸ್ಟ್ರಾಂಗ್ ಇಲ್ಲ. ಹಾಗಾಗಿ ಇವರಿಬ್ಬರಿಗೆ ಇದು ತುಂಬ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ರಾಶಿಕಾ ಮತ್ತು ಸೂರಜ್ ಇಬ್ಬರು ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಬೇರೆ ಪಾರ್ಟ್ನರ್ ಗೊತ್ತಿಲ್ಲ, ಈಗ ಚೈತ್ರ ಮತ್ತು ರಜತ್ ಅವರು ಪಾರ್ಟ್ನರ್ ಅಂತಾದರೆ ಬೇರೆ ಯಾರು ಆಗ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಆದರೆ ಇಲ್ಲಿ ಇವರಿಬ್ಬರಿಗೆ ಒಂದು ಏನು ಕಾಳಗ ನಡೀತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಂದರೆ ಗಿಲ್ಲಿ ಮತ್ತು ಕಾವ್ಯ, ಸೂರಜ್ ಮತ್ತು ರಾಶಿಕಾ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ. ಇಲ್ಲಿ ಸೂರಜ್ ಎಲ್ಲಾದರೂ ಗಿಲ್ಲಿನ ಬಿಟ್ಕೊಡ್ತಾರ ಅನ್ನೋ ಮಾತು ಕೂಡ ಬರುತ್ತೆ, ಯಾಕಂದರೆ ಸೂರಜ್ ಗಿಲ್ಲಿಗೆ ಸಾಕಷ್ಟು ಸಲ ಸಪೋರ್ಟಿಗೆ ನಿಂತಿದ್ದಾರೆ. ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ಮೊನ್ನೆ ನಡೆದ ಜಗಳದಲ್ಲೂ ಆಗ್ಬೋದು, ಸೂರಜ್ ಅವರು ತುಂಬ ಗಿಲ್ಲಿಯ ಪರವಾಗಿ ಮಾತಾಡ್ತಾರೆ. ಈಗ ಎಲ್ಲೋ ಒಂದು ಕಡೆ ರಾಶಿಕಾ ಮಾತು ಕೇಳಿ ಗಿಲ್ಲಿಯ ವಿರುದ್ಧ ತಿರುಗಿ ಬೀಳ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ಇನ್ನು ನೋಡ್ಬೇಕು ಯಾವ ಥರ ಆಟ ಆಡ್ತಾರೆ ಅನ್ನೋದು, ಯಾಕಂದರೆ ಇಲ್ಲಿ ಇಬ್ಬರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅನ್ನೋದು, ಆದರೆ ಆಟದಲ್ಲಿ ಮಾತಿನಲ್ಲಿ ಆಗ್ಬೋದು ಇಬ್ಬರು ಸ್ಟ್ರಾಂಗ್ ಇದ್ದಾರೆ. ಎಂಟರ್ಟೈನ್ಮೆಂಟಲ್ಲೂ ಗಿಲ್ಲಿ ಮತ್ತು ಕಾವ್ಯ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಈ ಕಡೆ ರಾಶಿಕಾ ಮತ್ತು ಸೂರಜನ್ನು ನೋಡಿದಾಗ ಇವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಮಾತು ಎಲ್ಲೋ ಆಡಲ್ಲ ಆದರೂ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ. ಆದರೆ ಗೇಮ್ ಅಂತ ಬಂದಾಗ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಮತ್ತು ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಹಾಗಾದರೆ ಈ ಒಂದು ಆಟದಲ್ಲಿ ಯಾರು ಗೆಲ್ಬೋದು, ಗಿಲ್ಲಿ ಕಾವ್ಯ ಏನಾದರೂ ಗೆಲ್ತಾರ ಅಥವಾ ಸೂರಜ್ ರಾಶಿಕಾ ಗೆದ್ದು ಗಿಲ್ಲಿ ಕಾವ್ಯವನ್ನು ಹೊರಗಿಡ್ತಾರ ಅನ್ನೋದು ನಾವು ಈ ಒಂದು ಎಪಿಸೋಡಲ್ಲಿ, ಇವತ್ತಿನ ಎಪಿಸೋಡಲ್ಲಿ ನಾವು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.